ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಡುಗೋಡಿಯಲ್ಲಿ ಬಾಲಕಿ ವೆನ್ನೆಲ್ಲಾ ಕೊಲೆ ಪ್ರಕರಣ ಸಂಬಂಧ ಪ್ರಮುಖ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ತನಿಖಾ ತಂಡದವರು. ಜೊತೆಗೆ ಕ್ರೈಮ್ ಸೀನ್ ಇಂಚಿಂಚು ರೀಕ್ರಿಯೇಷನ್ ಮಾಡಿದ್ದಾರೆ ಪೊಲೀಸ್ನವರು. ಕಾಡುಗೋಡಿಯಲ್ಲಿ ಬಾಲಕಿ ವೆನ್ನೆಲ್ಲಾ ಕೊಲೆ ಆಯ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿಗಳನ್ನ ತನಿಖಾ ತಂಡ ಕಲೆ ಹಾಕ್ತಾ ಇದೆ. ಜೊತೆಗೆ ಕ್ರೈಮ್ ಸೀನ್ ಇಂಚಿಂಚು ರೀಕ್ರಿಯೇಷನ್ ಹಾಕಿ ಪ್ರತಿಯೊಂದು ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡಿದ್ದಾರೆ ಪೊಲೀಸ್ನವರು. ಖುದ್ದು ಆರೋಪಿಗಳಿಂದಲೇ ಪ್ರತಿ ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡಿಸಿದ್ದಾರೆ. ಕೃತ್ಯ ನಡೆದ ದಿನ ಮಗು ಹಾಕಿದ್ದ ಬಟ್ಟೆ ಕೂಡ ಪೊಲೀಸ್ನವರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಆರೋಪಿಗಳು ಕೃತ್ಯ ನಡೆದ ದಿನ ಬಳಸಿದಂತ ಬಟ್ಟೆ, ಕೊಲೆ ಬಳಿಕ ಮಗುವನ್ನ ಮಲಗಿಸಿದ್ದ ಬೆಡ್ಶೀಟ್ ಕೂಡ ಸೀಸ್ ಮಾಡಿದ್ದಾರೆ. ಕಾರಿನಲ್ಲಿ ರಕ್ತದ ಮಾದರಿ ಬಿಟ್ಟರೆ ಬಹುತೇಕ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಕಾರು ವಾಶ್ ಮಾಡಿದ್ದು FSL ತಜ್ಞರಿಂದ ಪರಿಶೀಲನೆ ಕೂಡ ನಡೀತಾ ಇದೆ. ಇನ್ನು ಟೋಲ್ ಹಾಗೂ ಐಸ್ ಕ್ರೀಮ್ ಪಾರ್ಲರ್ CCTV ಸಿಕ್ಕಿಲ್ಲ. DVR ವಶಕ್ಕೆ ಪಡೆದಿದ್ದು ರಿಟ್ರೀವ್ಗೆ ಕಳಿಸಿದ್ದಾರೆ ಪೊಲೀಸ್ನವರು. ನೋಡಿ ಹೆಂಗೆ ಇರುತ್ತೆ ಒಂದು ಕೊಲೆ ಪ್ರಕರಣ ಅಂತ ಅಂದ್ರೆ, ಇಂಚಿಂಚು ಮಾಹಿತಿಯನ್ನ ಹೊರಗೆ ತೆಗಿತಾರೆ. ಎಲ್ಲ ಅವರನ್ನ ಮೊದಲಿಗೆ ವಿಚಾರಣೆಗೊಳಪಡಿಸಿದ್ರು. ಅದಾದ ನಂತರ ಅವ್ರು ಹೇಳಿದ್ದು ನಿಜ ಅಂತ ಅನಿಸಿದ ನಂತರವೇ ಈ ರೀಕ್ರಿಯೇಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ ಪೊಲೀಸ್ನವರು. ನೀವು ಎಲ್ಲಿಂದ ಶುರು ಮಾಡಿದ್ರಿ, ಎಲ್ಲಿಗೆ ಎಂಡ್ ಆಯ್ತು ನಿಮ್ಮ ಪ್ರಯಾಣ, ಎಲ್ಲಿ ಮಗುವನ್ನ ಕೊಲೆ ಮಾಡಿದ್ರಿ, ಎಲ್ಲದರ ಬಗ್ಗೆಯೂ ಕೂಡ ಹಿಂಗೆ ಪಿನ್ ಟು ಪಿನ್, ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡ್ತಾರೆ. ಇಂಚಿಂಚು ರೀಕ್ರಿಯೇಷನ್ ಮಾಡಿದ್ದಾರೆ ಪೊಲೀಸ್ನವರು. ಪಾಪ ಮುದ್ದಾದ ಮಗು ವೆನ್ನೆಲ್ಲಾ ಹೊಟ್ಟೆ ಉರಿಯುತ್ತೆ. ಈ ಮೋಹನ್ ಅನ್ನೋ ಆರೋಪಿ ಇದಾನಲ್ಲ, ಈತ ಆ ಮಗುವಿನ ತಾಯಿಯ ಜೊತೆಗೆ ಸೇರ್ಕೊಂಡು ಮಾಡಿರುವಂಥ ಒಂದು ಕೃತ್ಯ ಇದು. ಇವರಿಬ್ಬರ ಅಕ್ರಮ ಸಂಬಂಧಕ್ಕೆ ಪುಟ್ಟ ಕಂದ ಬಲಿಯಾಗಿದೆ. ಸೊ ಹಾಗಾಗಿನೇ ಅವರು ಎಲ್ಲೆಲ್ಲಿ ಓಡಾಡಿದ್ರು, ಏನೇನು ಕತೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹೆಕ್ಕಿ ತೆಗೆಯುವಂಥ ಕೆಲಸ ಈಗ ಪೊಲೀಸ್ನವರಿಂದ ನಡೀತಾ ಇದೆ. ಪ್ರತಿಯೊಂದು ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡಿದ್ದಾರೆ ಪೊಲೀಸ್ನವರು. ಖುದ್ದು ಆರೋಪಿಗಳಿಂದಲೇ ಪ್ರತಿ ಸೀನ್ ಟು ಸೀನ್ ರೀಕ್ರಿಯೇಟ್ ಮಾಡಿಸ್ತಾ ಇದ್ದಾರೆ. ಬೇರೆ ಯಾರದಿಂದಲೂ ಅಲ್ಲ, ಅದೇ ಆರೋಪಿಗಳಿಂದನೇ. ಅವರಿಬ್ಬರನ್ನು ಕರ್ಕೊಂಡು ಹೋಗಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಮಗು ಆ ದಿನ ಬಟ್ಟೆ ಹಾಕಿತ್ತಲ್ಲ, ಆ ಬಟ್ಟೆಯನ್ನು ಕೂಡ ಪೊಲೀಸ್ನವರು ವಶಕ್ಕೆ ಪಡೆದಿದ್ದಾರೆ. ಇದರ ಜೊತೆಗೆ ಆರೋಪಿಗಳು ಕೃತ್ಯ ನಡೆದ ದಿನ ಬಳಸಿದ್ದಂಥ ಬಟ್ಟೆ, ಕೊಲೆ ಬಳಿಕ ಮಗುವನ್ನು ಮಲಗಿಸಿದ್ದಂಥ ಬೆಡ್ಶೀಟ್ ಎಲ್ಲವನ್ನೂ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಕಾರಿನಲ್ಲಿ ರಕ್ತದ ಮಾದರಿ ಬಿಟ್ಟರೆ ಬಹುತೇಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಯಾಕೆಂತಂದರೆ ರಕ್ತದ ಮಾದರಿ ಸಿಕ್ಕಿಲ್ಲ, ಅಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟಿದ್ದಾರೆ ಅದನ್ನು. ಕಾರು ವಾಶ್ ಮಾಡಿದ್ದು FSL ತಜ್ಞರಿಂದ ಪರಿಶೀಲನೆ ನಡೀತಾ ಇದೆ. ವಾಶ್ ಮಾಡಿದಾರಾ ಏನು ಕತೆ ಅಂತ ಹೇಳಿ. ಇನ್ನು ಟೋಲ್ ಹಾಗೂ ಐಸ್ ಕ್ರೀಮ್ ಪಾರ್ಲರ್ CCTV ಸಿಕ್ಕಿಲ್ಲ. DVR ವಶಕ್ಕೆ ಪಡೆದಿದ್ದು ರಿಟ್ರೀವ್ಗೆ ಕಳಿಸಿದ್ದಾರೆ ಪೊಲೀಸ್ನವರು.